ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಜಮೆ ಆಗಿದೆ. ಹೌದು, ತುಂಬ ಜನ ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಾವು ಏನು ಮಾಡುವಂಥದ್ದು, ಹಿಂಗೆ ಮಾಡಿದರೆ ನೀವು ಹೆಂಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ನಾನು ಹೇಳುವಂಥದ್ದು, ನೀವು ಏನು ಮಾಡಬೇಕು, ಏನು ಕತೆ ಕಂಪ್ಲೀಟ್ಲಿ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ. ಬನ್ನಿ ಒಂದೊಂದು ವಿಡಿಯೋನ ಶುರು ಮಾಡೋಣ. ಹಾಗಾದರೆ ಇಲ್ಲಿ ತುಂಬ ಜನ ಹೇಳ್ತಾರೆ, ಈಗ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿದೆ, ಗೃಹಲಕ್ಷ್ಮಿ ಹಣ ಜಮೆ ಬಂದಿಲ್ಲ ಅನ್ನುವಂಥದ್ದು. ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡಬೇಕನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಕಂಪ್ಲೀಟ್ಲಿ. ತುಂಬ ಜನ ಮಿಸ್ ಮಾಡುವಂಥದ್ದು ಇಲ್ಲೇ. ನಾನು ಆಲ್ರೆಡಿ ನಿಮ್ಗೆ ಹೇಳ್ತಾನೆ ಇರ್ತೀನಿ, ತುಂಬ ಜನರಿಗೆ ಗೊತ್ತಾಗಲ್ಲ, ತುಂಬ ಜನ ಕೇಳಲ್ಲ. ನಾನು ಹೇಳುವಂಥದ್ದು, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ದಯವಿಟ್ಟು ಹೇಳುವಂಥದ್ದು. ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಹೇಳುವಂಥದ್ದು, ತುಂಬ ಜನ ಹೇಳ್ತಾರೆ, ಇರಲಿ ಬಿಡುಗರು ಏನಾಗಲ್ಲ ಅಂತ. ಹಂಗೆ ಮಾತಾಡಬೇಡಿ. ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಸರ್ಕಾರ ಕೊಡ್ತಾ ಇದೆ. ನಾನು ಹೇಳುವಂಥದ್ದು, ಈಸಿಲಿ ಸರ್ಕಾರ ಪೇ ಮಾಡ್ತಾ ಇದೆ, ನಿಮಗೆ ಹಣ ಕೊಡ್ತಾ ಇದೆ ಅಂತ ತಕ್ಷಣ ನೀವು ಬೇಡ ಹಂಗೆ ಮಾಡುವ ಹಿಂಗೆ ಮಾಡುವ ಅದಲ್ಲ. ನಾನು ಹೇಳುವಂಥದ್ದು, ಸರ್ಕಾರ ಈಸಿಲಿ ಪೇ ಮಾಡ್ತಾ ಇದೆ ಅಂದ ತಕ್ಷಣ ಇಲ್ಲಿ ಹಂಗೆ ಬೇಡ ಹಿಂಗೆ ಬೇಡ ಅನ್ನುವಂಥದ್ದಲ್ಲ. ಸರ್ಕಾರ ಕೊಡ್ತಾ ಇದೆ ಅಂದ ತಕ್ಷಣ ನಾವು ತೊಗೊಳ್ಬೇಕು. ಆ್ಯಂಡ್ ಅದರೊಟ್ಟಿಗೆ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ, ಅದೊಂದು ಖುಷಿ ಪಡುವಂಥ ವಿಚಾರ. ನಾನು ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಡೆಫಿನೆಟ್ಲಿ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಸರ್ಕಾರದ ಕಡೆಯಿಂದ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಮೊನ್ನೆ ಏನು ಹೇಳಿದ್ರು ಅಂತಂದರೆ, ನಾವು ಖಂಡಿತವಾಗ್ಲೂ ಮನೆಯ ಪ್ರತಿ ಯಜಮಾನಿಗೆ 100% ಹಣ ಹಾಕ್ತೀವಿ. ತುಂಬ ಜನ ಹೇಳ್ತಾರೆ, ಇಲ್ಲ ಹಾಕಲ್ಲ, ಹಾಗೆ ಹಿಂಗೆ. ಇಲ್ಲ, ಅದೇನೂ ಇಲ್ಲ, ನಾವು ಖಂಡಿತವಾಗ್ಲೂ ಹಣವನ್ನು ಪೇ ಮಾಡ್ತೀವಿ. ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಅಂತಂತ ಅವ್ರು ಹೇಳಿದರು. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ 100% ಹಣ ಜಮೆ ಆಗುತ್ತೆ. ನೀವೇನು ಕೆಲಸ ಮಾಡ್ತಾಯಿದ್ರೆ ಅದನ್ನ ಕರೆಕ್ಟಾಗಿ ಮಾಡಿ ಅಷ್ಟೇ. ಡೆಫಿನೆಟ್ಲಿ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ, ನಮಗೆ ಹಂಗಾಗಿಲ್ಲ, ನಮ್ಗೆ ಹಿಂಗೆ ಬಂದಿಲ್ಲ, ನಮಗೆ ಹಣ ಜಮೆ ಆಗಿಲ್ಲ, ನಮಗೆ ಹಣ ಬರುತ್ತೋ ಇಲ್ವೋ, ಸರ್ಕಾರ ನಮಗೆ ಮೋಸ ಮಾಡ್ತಾಯಿದೆ, ಹಾಗೆ ಹಿಂಗೆ ಅನ್ನುವಂಥದ್ದು ತುಂಬ ಮಾತುಗಳು ಬರುತ್ತೆ. ನಾನು ಹೇಳುವಂಥದ್ದು, ದಯವಿಟ್ಟು ಹೇಳ್ತೀನಲ್ಲ, ಸರ್ಕಾರ ಮೋಸ ಮಾಡ್ತಾ ಇಲ್ಲ. ಸರ್ಕಾರ ನಿಮ್ಗೆ 100% ಹಣ ಹಾಕ್ತಾ ಇದೆ. ಸರ್ಕಾರ ನಿಮ್ಗೆ ಹಣ ಪೇ ಮಾಡ್ತಾ ಇದೆ. ಎಲ್ಲ ಒಂದಿಷ್ಟು ಖುಷಿ ವಿಚಾರ. ನಾನು ಹೇಳುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ನಾನು ಹೇಳುವಂಥದ್ದು, ರಿಗ್ರೆಟ್ ಅನ್ನುವಂಥ ಫೀಲ್ ಬರಬಾರ್ದು. ನಾವು ಕೆಲಸ ಮಾಡಬೇಕು ಯಾವತ್ತೂ ಕೂಡ. ನಮ್ಗೆ ಹಣ ಬಂದಿಲ್ಲ ಅನ್ನೋದಕ್ಕಿಂತ ನಾವು ಹೇಗೆ ಹಣವನ್ನು ಪಡ್ಕೊಳ್ಬೇಕು, ಹೌದಲ್ವ ಹೇಳಿ, ನಾವು ಹೇಗೆ ಹಣವನ್ನು ಪಡ್ಕೊಳ್ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಚಿಂತೆ ಮಾಡಬೇಕು. ಹಾಗಾಗಿ ನನಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಈ ಒಂದಿಷ್ಟು ಜಿಲ್ಲೆಗಳು 100% ನಿಮ್ಮ ಜಿಲ್ಲೆಗಳಾಗಿರಬಹುದು, ಹೇಳಲಿಕ್ಕಾಗೋದಿಲ್ಲ. ಆದರೆ ನಿಮ್ಮ ಜಿಲ್ಲೆಗಳಾಗಿದ್ದರೆ ನೋಡಿ ಆ್ಯಂಡ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಉಡುಪಿ, ದಕ್ಷಿಣ ಕನ್ನಡ, ಫಸ್ಟ್ ಉಡುಪಿ ಅಲ್ಲ, ಚಿಕ್ಕಬಳ್ಳಾಪುರ, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಹಾಸನ. ಆ್ಯಂಡ್ ಅದಾದಮೇಲೆ ನಿಮಗೆ ಅಲ್ಲಿ ಕೋಲಾರ, ಬಳ್ಳಾರಿ, ಗದಗ, ಯಾದಗಿರಿ, ಮಂಡ್ಯ, ಮೈಸೂರು, ತುಮಕೂರು, ರಾಯಚೂರು. ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪಲ್ಸರಿಯಾಗಿ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಇದಾದ ಮೇಲೆ ತುಂಬ ಜನರು ನಾನು ಹೇಳ್ತಾ ಇರುವಂಥದ್ದು, ತುಂಬ ಜನ ಕೇಳಿದ್ರು ನನ್ನ ಹತ್ರ, ಹಣ ಬಂದಿಲ್ಲ, ಹಣ ಜಮೆ ಆಗೇ ಇಲ್ಲ ಸರ್, ನಾವು ಏನು ಮಾಡುವಂಥದ್ದು ಸರ್ ಅಂತ ಹೇಳ್ತೇವೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಟೈಮ್ ಬರಬೇಕು, ಎಲ್ಲದೂ ಕೂಡ ಟೈಮ್ ಬರಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ, ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು, ನೀವು ಜಸ್ಟ್ ಯೋಚನೆ ಮಾಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಖಂಡಿತವಾಗ್ಲೂ 100% ಹಣ ಜಮೆ ಆಗುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್. ಇದಾದಮೇಲೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹೇಳುವಂಥದ್ದು, ಒಂದಿಷ್ಟು ಜನ ವಿಡಿಯೋವನ್ನು ಮಿಸ್ ಮಾಡ್ತೀರಾ.
ಮಧ್ಯದಲ್ಲೇ ನೋಡ್ತೀರಾ ಹಾಗೆ ಹೋಗಿಬಿಡ್ತೀರಾ, ಆ ರೀತಿ ಮಾಡಿದರೆ ಆಗಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಏನು ಹೇಳಿದೆ ಅದೆಲ್ಲ 100% ಆಗಿ ಖಂಡಿತವಾಗ್ಲೂ ಬರುವಂಥ ಜಿಲ್ಲೆಗಳು. ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ತುಮಕೂರು, ರಾಯಚೂರು, ವಿಜಯಪುರ, ವಿಜಯನಗರ, ಹುಬ್ಬಳ್ಳಿ, ಧಾರವಾಡ, ದಕ್ಷಿಣ ಕನ್ನಡ, ಗದಗ, ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಬೀದರ್, ಐ ಥಿಂಕ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ವಾಟೆವರ್ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಸರ್ಕಾರ ಯಾರಿಗೂ ಕೂಡ ಇಲ್ಲಿ ಹಣ ಹಾಕಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. 100% ಆಗಿ ಹಣ ಹಾಕ್ತಾಯಿದೆ ಸರ್ಕಾರ. ಆ್ಯಂಡ್ ಹಣ ಇಲ್ಲಿ ಸರ್ಕಾರ ಪೇ ಮಾಡ್ತಾ ಇದೆ. ಅಂದರೆ ನಮಗೆ ಹಣ ಅಂದರೆ ಹಾಕೋಕ್ಕಾಗ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ಏನೂ ಕೂಡ ಹೇಳಿಲ್ಲ ಸರ್ಕಾರ. ಹಣ ಜಮೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮೇಯ್ನಾಗಿ ಹೇಳಬೇಕಂದ್ರೆ ಹಣ ಜಮೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ನಮ್ಗೆ ನಾವು ಹಣ ಮಾಡಬೇಕು, ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಎಲ್ಲರೂ ಕೂಡ ಹೇಳೋದು. ಆದರೆ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಈಸಿಲಿ ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಈಸಿಲಿ ನೀವು ಏನಿಲ್ಲದೇನೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಒಂದು ಒಳ್ಳೊಳ್ಳೆ ಸ್ಕೀಮ್ಗಳಿಂದ ನೀವು ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಈಗ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಹಾಗೆ ಹಿಂಗೆ ಅದಂತ ಇಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ, ನಮ್ಗೆ ಹಂಗಾಗತ್ತೆ ಅದೆಲ್ಲ ಏನಿಲ್ಲ. 100% ಆಗಿ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಹಣ ಪಡ್ಕೊಳ್ಬೋದು, ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ ಅನ್ನುವಂಥದ್ದು ಏನು ಕೂಡ ಬೇಡ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡ್ತಾ ಹೋಗಿ. ಯಾರಿಗೆ ಹಣ ಜಮೆ ಆಗಿಲ್ಲ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಐ ಥಿಂಕ್ ನಾನು ಹೇಳುವಂಥದ್ದಷ್ಟೇ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆಗುತ್ತೆ, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ, ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಈಸಿಲಿ ನಾನು ಹೇಳುವಂಥದ್ದಷ್ಟೇ, ನೀವು ಈಸಿಲಿ ರಿಸೀವ್ ಮಾಡ್ಬೋದು ಹಣವನ್ನು. ಆಗಲ್ಲ ಹಂಗಿಂಗಂತ ಏನು ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿ ಒಂದು ಅಪ್ಡೇಟ್ಗಳನ್ನು ಕೂಡ ನೀವು ಮಾಡ್ತೀರಾ ಅಂತಂದರೆ ಅಂದರೆ ಇನ್ ಡೀಟೇಲ್ ಆಗಿ ಎಟ್ ಪ್ರೆಸೆಂಟಲ್ಲಿ ನಾನು ಹೇಳುವಂಥದ್ದು ಮಾಡ್ತೀರ ಕಂಪ್ಲೀಟಾಗಿ. ಏನಂತಂದರೆ ಜಸ್ಟ್ ಹಿಂಗೆ ಹಂಗಲ್ಲ, ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಈಗಲೇ ಇನ್ ಡೀಟೇಲಾಗಿ ಹೇಳ್ತೀನಿ. ಏನಂತಂದರೆ ಕಂಪ್ಲೀಟಾಗಿ ನೀವು ಅರ್ಧಂಬರ್ಧ ಮಾಡಿಬಿಟ್ಟು ನಮ್ಗೆ ಹಣ ಬಂದಿಲ್ಲ, ನಮಗೆ ಹಣ ಜಮೆ ಆಗಿಲ್ಲ ಅಂತ ಹೇಳಿದರೆ ಅದು ವರ್ಕ್ ಆಗಲ್ಲ. ಹಾಗಾಗಿ ನಾನು ಹೇಳೋದು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ 100% ಆಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಹೇಳುವಂಥದ್ದು ಎಲ್ಲರೂ ಕೂಡ ಮಾಡ್ಬೋದು. ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಹಿಂಗೆ ನೋ. ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಸ್, 100% ನೀವು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಯಾಕಾಗಲ್ಲ, 100% ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಮಾಡ್ಕೊಳ್ಳಿ, ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕೆ ಬಿಡ್ತೀರಾ ಅಂತ ನಾನು ಹೇಳುವಂಥದ್ದು. ಯಾಕಂತಂದರೆ ಒಂದಿಷ್ಟು ಜನ ಹೇಳ್ತಾರೆ ಬೇಡ ಬಿಡುಗರು ಯಾಕೆ ಅಂತ. ಯಾಕೆ ಹೇಳ್ತೀರಾ ಅಂತ ಕೇಳುವಂಥದ್ದು. ಮಾಡಿ, ಯಾವ ರೀತಿ ಅಪ್ಡೇಟ್ಗಳನ್ನ ಮಾಡಿ, ಹಣವನ್ನು ಪಡ್ಕೊಳ್ಳಿ. ಈ ಒಂದು ಸ್ಕೀಮಿಂದ ಹಣವನ್ನು ಪಡ್ಕೊಳ್ಳಿ. ಯಾಕೆ ಬಿಡ್ತೀರಾ? ಯಾಕೆ ನಾನು ಹೇಳುವಂಥದ್ದಷ್ಟೇ, ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ. ನಾನು ಬಿಡಲ್ಲ, ನಾನು ಹಣವನ್ನು ಪಡ್ಕೊಳ್ಳಿ ಅದನ್ನು ಯೋಚನೆ ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ಅಯ್ಯೋ ನನ್ನ ಹತ್ರ ಆಗಲ್ಲ ಹಂಗಿಂಗಂತ.
ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಯೋಚನೆ ಮಾಡುವ ಏನಂತಂದರೆ ಯೋಚನೆ ಮಾಡುವಂಥ ಲೆವೆಲ್ ಕಮ್ಮಿ ಇದೆ. ನಾನು ಹೇಳುವಂಥದ್ದು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಿ, ನಂಗೆ ಆಗುತ್ತೆ, ನಾನು ಮಾಡ್ತೀನಿ ಅನ್ನುವಂಥದ್ದು ಇರಲಿ ನಿಮ್ಮ ಮೈಂಡಲ್ಲಿ. ನೀವು ಸಕ್ಸಸ್ ಆಗ್ತೀರಾ. ನಾನು ಹೇಳುವಂಥ ಸಕ್ಸಸ್ ಅನ್ನೋದಕ್ಕಿಂತ ಎಲ್ಲ ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ ನಾನು ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಆಸ್ಟ್ರೋ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ